लोकासमस्तास्तिनो भवन्तो कार्यं सर्वज्ञानविषयाहि ये तोयं शोभतो सुनन्द्रपथापुत्रनमसन्तपराहम् अदना सदा स्कन्द जीवन्ति प्रजाभ्यः परिपालयन्ता न्यायमार्गेण संसारविनो भवन्तु कार्यम् देवे ಮಳೆ ಇಲ್ಲ ಆದಷ್ಟು ಬೇಗ ಮಳೆ ಬಂದು ಆ ತಂಪಾಗಿ ಕಾವೇರಿ ತಾಯಿ ತಂಪಾಗ ಅನುಗ್ರಹ ವಹಿಸಿ ಎಲ್ಲ ಮಳೆ ಬಂದು ಬೆಳೆಯಾಗಿ ಉತ್ತಮವಾಗಿ ನಮಗೆ ಪ್ರಾರಂಭ ಎಲ್ಲ ಒಳ್ಳೆಯದಾಗಲಿ ಅಂತ ಆಶಿಸುತ್ತೆ ಮತ್ತು ಪ್ರಾರ್ಥನೆಯನ್ನು ನೀಡಿದ್ದೀವಿ. ಅದರ ಜೊತೆಗೆ ಕೊಡಗು ಜಿಲ್ಲೆಗೆ ಎಲ್ಲ ಒಳ್ಳೆಯ ಆರೋಗ್ಯ ಅಭಿವೃದ್ಧಿ ಪಾಲಿಸಲಿ ಎಂದು ಪ್ರಾರ್ಥನೆ ಮಾಡಿ ವಿಶೇಷವಾದಂತಹ ಪ್ರಾರ್ಥನೆ ಚುನಾವಣೆ ಸಹಜ ಚುನಾವಣೆ ಸಮೇತ ಒಂದು ಪ್ರಾರ್ಥನೆ ಇರುತ್ತೆ. ಅದರ ಜೊತೆಗೆ ಸಾಮಾನ್ಯವಾಗಿ ಒಳ್ಳೆ ಮಳೆ ಆಗಲಿ ಅಭಿವೃದ್ಧಿ ಆಗಲಿ ಮತ್ತು ಎಲ್ಲ ರೀತಿಯ ಜನರು ಆರೋಗ್ಯವಾಗಿರಲಿ ಅಂತ ಪ್ರಾರ್ಥನೆ. ಮೈಸೂರು ಸಂಸ್ಥಾನಕ್ಕೂ ಕಾವೇರಿಗೂ ಭಾವನಾತ್ಮಕ ಮೈಸೂರು ಹಳೆ ಮೈಸೂರು ಭಾಗ ಕಾವೇರಿ ನಮ್ಮ ತಾಯಿ ಅಂತಲೇ ನಮ್ಮ ಬರೀ ಧಾರ್ಮಿಕ ಅಲ್ಲ, ನಮ್ಮ ಆರ್ಥಿಕತೆಯೂ ಅದರ ಮೇಲೆ ಅವಲಂಬಿಸ್ತದೆ. ಅದಕ್ಕಾಗಿ ತಾಯಿಯಾಗಿ ನಾವು ಒಂದು ಆರಾಧನೆ ಮಾಡ್ತೀವಿ. ಅದೇ ರೀತಿ ಇವತ್ತು ಆ ತಾಯಿ ಉದ್ಭವ ಸ್ಥಳಕ್ಕೆ ಬಂದು ಅದಕ್ಕೆ ಒಂದು ಸೇವೆ ಮಾಡುವಂಥ ಅವಕಾಶ ಇದೆ. ಅದಕ್ಕಿಂತ ದೊಡ್ಡ ಸೌಭಾಗ್ಯ ಪುಣ್ಯ ಎಲ್ಲೂ ಇಲ್ಲ ಅಂತ ನಾವು ಲಕ್ಷ್ಮಣ ಅವರನ್ನ ಎದುರಾಳಿ ಅಂತ ಸ್ವಾಗತಿಸ್ತೇವೆ. ಅಭಿನಂದನೆ ಮತ್ತು ಮುಂಬರುವ ಚುನಾವಣೆಯಲ್ಲಿ ನಾವು ತಮ್ಮ ಸಾಮರ್ಥ್ಯದ ಮೇಲೆ ಜನರು ಅವ್ರನ್ನ ಆಯ್ಕೆ ಮಾಡ್ತಾರೆ, ನಮ್ಮನ್ನ ಅಥವಾ ಅವ್ರನ್ನ. ಸರ್, ಈಗ ಪ್ರತಾಪ್ ಅದು ಸುದ್ದಿ ಹೇಳೋ ಪ್ರಕಾರ ಅದೇನಿತ್ತು ಬಹುಶಃ ಅವ್ರು ಮುಂದೆ ಬರ್ಬೋದು. ನಾಳೆಯಿಂದ ಜಾಯ್ನ್ ಆಗ್ತಾರೆ ತುರ್ತು ಕಾರ್ಯಕ್ರಮ ಸೋಮವಾರದಿಂದ ಜಾಯ್ನ್ ಆಗ್ತಾರೆ. ಎಲ್ಲ ಕಡೆನೂ ಬಿರುಸಿನಿಂದ ಪ್ರಚಾರದಲ್ಲಿ ಏನು ಮಾಹಿತಿ ಇಲ್ಲ ಅವ್ರದ್ದು ಏನು ಪ್ರಚಾರ ಇವತ್ತಿನ ಕಾರ್ಯಕ್ರಮದ ಬಗ್ಗೆ. ಆದರೆ ಅವ್ರು ಹೇಳಿದ್ದಾರೆ ಎಲ್ಲ ರೀತಿಯ ಸಹಾಯ ಕೊಡ್ತಾರೆ ಅಂತ. ಅದು ಮೈಸೂರಲ್ಲೂ ಕೊಟ್ಟಿದ್ರು, ಇಲ್ಲೂ ಕೊಡ್ತಾರೆ ಅಂತ. ಇನ್ವೈಟ್ ಮಾಡಿ ಪ್ರತಾಪ್ ಸಿಂಹ ಮತ್ತು ರಂಜನಾ ಯಾರನ್ನ ಪ್ರತಾಪ್ ಸಿಂಹ ಮತ್ತು ರಂಜನಾ ಅವ್ರನ್ನ ಇನ್ವೈಟ್ ಮಾಡಿ ವೈಯಕ್ತಿಕವಾಗಿ ಕರೆದಿದ್ರ? ಇಲ್ಲ, ನಾನು ಇದು ಪಕ್ಷ ತೀರ್ಮಾನ ಮಾಡಬೇಕು ಯಾವ ರೀತಿ ಕ್ಯಾಂಪೇನ್ ನಡೆಯೋದು. ಸೊ ಅವ್ರೇನು ತೀರ್ಮಾನ ಮಾಡ್ತಾರೋ ಅದೇ ರೀತಿ ನಾವು ಅನುಸರಿಸ್ತಾ ಮುಂದುವರಿತಾರೆ. ಸರ್, ಸಿದ್ದರಾಮಯ್ಯನವರು ನಾನು ಹೇಳಿದ್ದೀನಿ, ರಾಜ ರಾಣಿ ಅಂತ ಹಿಂದಿನ ಕಾಲದಲ್ಲಿ ಇದ್ದ ಪದವಿಯೆಲ್ಲ ನಾವು ಸ್ವಾತಂತ್ರ್ಯ ವಿಸರ್ಜನೆ ಮಾಡಲಾಗಿದೆ. ಸೊ ನಾನು ಅವ್ರಿಗಿಂತ ಹಿಂದೆ ನಾನೇ ಸರ್ ಪ್ರತಾಪ್ ಸಿಂಹ ನನಗೆ ಟಿಕೆಟ್ ಮಿಸ್ ಆಗಿದೆ. ನನಗೆ ಒಂದು ಒಳ್ಳೆ ಪ್ರತಿಕ್ರಿಯೆ ನೀಡಿದರೆ ಎಲ್ಲರೂ ಉತ್ಸಾಹದಿಂದ ಭಾಗವಹಿಸ್ತಿದ್ದಾರೆ. ನನಗೂ ಕೂಡ ಒಂದು ಈ ಅಭ್ಯರ್ಥಿಯಾಗಿ ಒಂದು ಉತ್ಸಾಹದಿಂದ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. 4-5 ದಿನಗಳಿಂದ ಪ್ರಚಾರ ಭಾಳ ಒಳ್ಳೆಯ ಪ್ರತಿಕ್ರಿಯೆ ನೀಡಿದರೆ ಜನರು. ಭಾಳ ಉತ್ಸಾಹದಿಂದ ನಮ್ಮ ಪಕ್ಷದವರು ಮತ್ತು ಸಾಮಾನ್ಯರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಅವರು ಹೇಳಿದ್ದಾರೆ ಅನೇಕ ಕಡೆ ಸಮಸ್ಯೆಗಳು ಮತ್ತು ಹೇಗೆ ಪರಿಹರಿಸ್ಬೋದು ಮತ್ತು ಅವರು ಸಲಹೆಯನ್ನು ನೀಡ್ತಾ ಇದ್ದಾರೆ, ಜನವನ್ನು ಸೇವೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲ ಭಾಳ ನನ್ನ ಕೃತಜ್ಞತೆಗಳು ಹೇಳಬೇಕು ಅವ್ರಿಗೆಲ್ಲರಿಗೂ. ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನಡೀತಾರೆ ಸರ್. ರಾಜವಂಶ 10 ವರ್ಷದಲ್ಲಿ ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ. ಈ ಭವಿಷ್ಯದಲ್ಲಿ ಎಲ್ಲ ಅಭಿವೃದ್ಧಿ ಮಾಡೋ ಕೆಲಸಕ್ಕೆ ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ. ಓಕೆ, ಲಕ್ಷ್ಮಣ್ ಅವರ ಅಭಿಪ್ರಾಯ ಅವರು ಹಾಕಿ ಲಕ್ಷ್ಮಣ ಎದುರಾಳಿ
ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.